ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳದ್ದು ಫಸ್ಟ್ ಡೇ ಸ್ಕೂಲ್ ಕಳಿಸ್ತಾ ಇರ್ತೀನಿ. ಅವರಿಗೆ ತಾಲಿಪಟ್ಟು ಬೇಡ ಅಂತ ಇವತ್ತು ಫ್ರೈಡ್ ರೈಸ್ ಮಾಡಿಕೊಡು ಮಮ್ಮಿ ಅಂತ ಅಂದರು. ಸೊ ಹಾಗಾಗಿ ಪನ್ನೀರೆಲ್ಲ ತರಿಸಿದ್ದೀನಿ. ಫ್ರೈಡ್ ರೈಸ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋಣ ಬನ್ನಿ ಗೈಸ್. ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಆಯಿತು. ಇವಾಗ ಸ್ವಲ್ಪ ಜೀರಿಗೆ ನೀರು ಮಾಡ್ಕೊಂಡು ಕುಡಿದು ಆಮೇಲೆ ತಿಂಡಿ ರೆಡಿ ಮಾಡೋಣ. ಅಂದರೆ ಮೊದಲು ಇದು ಯಾವಾಗಲೂ ನಮ್ಮ ಮನೇಲಿ ಫುಲ್ಲು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊಪ್ಪಿನ ಕಾಳು, ಜೀರಿಗೆ, ಅಜ್ವಾನ ಕಾಲು ಸ್ಪೂನ್ ಹಾಕ್ಕೊಂಡು 2 ಲೋಟ ನೀರಿಗೆ ಒಂದು ಲೋಟ ನೀರಾಗೋಷ್ಟು ಕುದಿಸ್ಕೊಂಡು, ಗ್ಯಾಸ್ಟ್ರಿಕ್ ಆಗಲ್ಲ. ಆದಷ್ಟು ಬೆಳಗ್ಗಿನ ಹಾಲೊಟ್ಟಿಗೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಸೊ ಹಾಗಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಜೊತೆ ನಾನು ಕುಡಿತೀನಿ ಜೊತೆಗೆ ಡೈಲಿ. ಒಳ್ಳೆ ಹ್ಯಾಬಿಟ್, ನೀವು ಟ್ರೈ ಮಾಡಿ. ಓಕೆ, ಇವಾಗ ಪನ್ನೀರ್ ಫ್ರೈಡ್ ರೈಸಿಗೆಲ್ಲ ಹೆಚ್ಕೊಳ್ಳೋಣ. ನಾನು ಇಷ್ಟು ದಿನ ರಜೆ ಇದ್ದರೂ ಗೈಸ್ ತಿಂಡಿ ಮಾಡೇ ಇಲ್ಲ. ಯಾಕೆಂದರೆ ತಿಂಡಿ ಸ್ಕೂಲ್ ಇದ್ದಾಗ ತಿಂಡಿನೇ ಮಾಡೋದು, ತಿಂಡಿನೇ ಕಟ್ಕೊಂಡು ಹೋಗೋದು ಮಧ್ಯಾಹ್ನಕ್ಕೂ ಕೂಡ ಮಕ್ಕಳು. ಹಾಗಾಗಿ ರಜೆ ಇದ್ದಾಗ ಅವರು ಮುದ್ದೆ ರೊಟ್ಟಿ ಊಟ ಮಾಡಲಿ ಅಂತ ನಾನು ಮುದ್ದೆ ರೊಟ್ಟಿನೇ ಜಾಸ್ತಿ ಮಾಡ್ತಿದ್ದೆ. ತಿಂಡಿ ಮಾಡೇ ಇಲ್ಲ ಜಾಸ್ತಿ ನಾನು. ಶ್ಲೋಕ ಹೇಳ್ತಾ ಇದ್ದಾಳೆ. करो सीतापटी पातु हृदयं जामजग्रदे मध्यं पातु कर. ಸ್ವಲ್ಪ ಬೆಣ್ಣೆ ಹಾಕಿ ಫಸ್ಟು ಪನ್ನೀರ್ನ ಸ್ವಲ್ಪ ಶಾಲೋ ಫ್ರೈ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಅವನ್ನೆಲ್ಲ ತರಕಾರಿ ಹಾಕೋಣ. ಬರೀ ತರಕಾರಿ ಹಾಕಿ ಮಾಡ್ಬೋದು. ಈ ಪನ್ನೀರು ಮತ್ತು ಕಾರ್ನು ಹಾಕಿ ಮಾಡಿಬಿಟ್ರೆ ಮಕ್ಕಳಿಗೆ ಕಲರ್ಫುಲ್ಲಾಗಿ ಕಾಣುತ್ತಲ್ವ, ಖುಷಿಯಿಂದ ತಿಂತಾರೆ ಅಂತ ನಾನು ಟ್ರೈ ಮಾಡೋದು ಈ ಥರ. ಆಮೇಲೆ ಮಶ್ರೂಮ್ ಫ್ರೈಡ್ ರೈಸ್ ಯಾವ ಥರ ಬೇಕಾದರೂ ಮಾಡ್ಬೋದು ಫ್ರೈಡ್ ರೈಸ್. ಸಾಕು, ಇಷ್ಟು ಶಾಲೋ ಫ್ರೈ ಮಾಡಿ ಎತ್ತಿಟ್ಕೊತಿದ್ದೀನಿ. ಇವಾಗ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದು ಈರುಳ್ಳಿ. ಅಂದರೆ ನಾನು ವೀಡಿಯೋಸ್ ನೋಡ್ತಾ ಇರೋರಿಗೆ ಈ ಒಂದು ಫ್ರೈಡ್ ರೈಸ್ ಮಾಡೋ ರೆಸಿಪಿ ಅವರು ಟ್ರೈ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್. ಅವ್ರ ತಂಗಿ ಬಾಟಲಿಗೆ ಅವಳ ಬಾಟಲಿಗೆ ನೀರು ತುಂಬ್ಕೊತಾ ಇದ್ದಾಳೆ ಇವಾಗ. ಇದೇ ಒಂದು ಕೆಲಸ ಅವಳದು ಬೆಳಗ್ಗೆ. ಶುಭದ ರೆಡಿ? ಹಾಂ, ಬಾಸ್ತೀನಮ್ಮ. ಫ್ರೈಡ್ ರೈಸ್ ಮಾಡಿಟ್ಟು ಬಂದು ತಲೆ ಬಾಸ್ತೀನಿ. ಕ್ಯಾರೆಟ್ ಬೀನ್ಸು ಸ್ವಲ್ಪ ಫ್ರೈ ಆದಮೇಲೆ ಕಾರ್ನು ಮತ್ತು ಕ್ಯಾಬೇಜ್ ಆ್ಯಂಡ್ ಕ್ಯಾಪ್ಸಿಕಮ್. ಇದು ಈಗ ಹಾಕಿರೋ ಕ್ಯಾಪ್ಸಿಕಮ್ ಅವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಪನ್ನೀರ್ ಹಾಕೋಣ. ಅಂದರೆ ಇಷ್ಟು ತರಕಾರಿ ತಿಂದರೂ ಸಾಕು ಮಕ್ಕಳು. ಬೆಳಗ್ಗೆ ತಿಂಡಿಗೂ ಆಗಿಬಿಡುತ್ತೆ, ಮನೇಲಿ ಲಂಚ್ ಬಾಕ್ಸಿಗೂ ಆಗುತ್ತೆ. ಹಾಗಾಗಿ ಇವತ್ತೇನು ಸಪ್ರೇಟ್ ಏನು ಪಲ್ಯ ಅದು ಏನು ಮಾಡಿಲ್ಲ, ಇಷ್ಟೇ ಸಾಕು ಅಂತ ಚೆನ್ನಾಗಿದ್ದೀನಿ. ತರಕಾರಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಾಗೆ ಇಷ್ಟು ಮಾಡ್ಕೋಬೋದು, ಪನ್ನೀರು ಹಾಕ್ಕೋಬೋದು. ಪನ್ನೀರ್ ಬೇಕು ಅಂದರೆ ಹಾಕ್ಬೋದು, ಬೇಡ ಆದರೂ ಸ್ಕಿಪ್ ಮಾಡ್ಬೋದು. ಒಂದೇ ಒಂದು ಚಿಟಿಕೆ ಗರಂ ಮಸಾಲೆ ಪನ್ನೀರ್ ಹಾಕ್ತಾಯಿದ್ದೀನಿ. ಇಷ್ಟು ತರಕಾರಿ ಫ್ರೈ ಆದಮೇಲೆ ಪನ್ನೀರ್. ಈ ಥರ ಒಂದು ಹುಳಿ ಮಾಡಿಟ್ಕೊಂಡ್ಬಿಟ್ರೆ ಬ್ರೆಡ್ ಸ್ಯಾಂಡ್ವಿಚ್ ಥರ ಮಾಡ್ಕೊಡ್ಬೋದು ಮಕ್ಕಳಿಗೆ. ಪೆಪ್ಪರ್ ಪೌಡ್ರ್. ಇದು ಕೂಡ ನಿಂಬೆಹಣ್ಣು ಬೇಕು ಅಂದರೆ ಎಂಟ್ಕೊಬೋದು, ಇಲ್ಲಾಂದರೆ ಇಲ್ಲ. ನಾನು ವಿನೆಗರು ಅದನ್ನು ಏನು ಯೂಸ್ ಮಾಡಲ್ಲ ಗೈಸ್. ಸೊ ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು. ಓಕೆ, ಲಂಚ್ ರೆಡಿಯಾಗಿದೆ.
ಮಕ್ಕಳಿಗೆ ಇವಾಗ ತಿಂಡಿ ಹೆಂಗಿದೆ ಕೇಳೋಣ ಬನ್ನಿ ಗೈಸ್. ಹಾಯ್ ಅರ್ಪಣ, ನಿಮ್ಮ ಫೇವ್ರೆಟ್ ಫ್ರೈಡ್ ರೈಸ್. ಶುಭದ ಇಷ್ಟ ಆಯ್ತಮ್ಮ? ನಿಮಗಮ್ಮ? ತುಂಬ ದಿನ ಆಗ್ಬಿಟ್ಟಿತ್ತು ಫ್ರೈಡ್ ರೈಸ್ ತಿಂದಿದ್ದೀವಿ. ಹೌದು, ಯಾಕೆ ಹೇಳು, ರಜದಲ್ಲಿ ನಾವು ತಿಂಡಿನೇ ಮಾಡಿಲ್ಲ. ಸೊ ರೊಟ್ಟಿ ಚಪಾತಿ ಮುದ್ದೆ ಇಷ್ಟ ಆಯ್ತಮ್ಮ? ರೆಡಿ, ಲಂಚ್ ಬಾಕ್ಸ್ ಇಸ್ ರೆಡಿ. ಬಟ್ ಇದು 4 ವರ್ಷ ಆಯ್ತು ಈ ಲಂಚ್ ಬ್ಯಾಗ್ ತಗೊಬಂದು. ಹರಿತತೆ ಹೊಸ ತಗೋಣ ಅಂತ ವಾರಕ್ಕೊಂದ್ಸತಿ ತೊಳ್ದಾಕ್ತೀನಿ ಗೈಸ್. ಬಟ್ ಎಷ್ಟು ಕ್ವಾಲಿಟಿ ಚೆನ್ನಾಗಿ ಬಂತು ಅಂದ್ರೆ ಅಷ್ಟು ಚೆನ್ನಾಗಿ ಬಂದವೆ. ತುಂಬಾ ಚೆನ್ನಾಗಿ ಬಳಕೆ ಬಂತು ಅಂದ್ರೆ 4 ವರ್ಷ ಆಯ್ತು ಒಂದೇ ಲಂಚ್ ಬ್ಯಾಗ್ ಯೂಸ್ ಮಾಡ್ತಿದ್ದಾರೆ. ವಾರಕ್ಕೊಂದ್ಸತಿ ತೊಳಿತೀನಿ. ಮತ್ತೆ ಇದಾದ್ರೂ ಸ್ವಲ್ಪ ಒಂದು ಜಿಪ್ ಹಾಳಾಗಿಲ್ಲ. ಅದು ತೋರಿಸಿದ್ದು ಎಷ್ಟು ಚೆನ್ನಾಗಿ, ಅದಂತೂ ಇನ್ನೂ ಕ್ಯೂಟ್ ಆಗೈತೆ. ಅಪ್ಪಿ ಬಾರಪ್ಪಿ, ಪೇಪರ್ 2 ಪೇಪರ್ ಕೂಡ ಬರೀತೀನಿ, ಅರ್ಜಿ ಬರೆದಿರ್ತೀನಿ. ಯಾರಿಗೆ ಅರ್ಜಿ? ಊಟದ್ದಂತ ಮೊದಲೇ ಬರ್ಸ್ಬೇಕು. ಬ್ಯಾಡ ಬಿಡಪ್ಪಿ, ಉಂಟ್ಲಿ ಯಾಕಪ್ಪಿ? ಊಟ ಮಾಡ್ತೀನಮ್ಮ? ಕೇಳು ನನ್ ಮಾತು. ಬೇಕಾದ್ರೆ ಒಂದ್ ದಿನ ನಾನ್ ತರಕಾರಿ ಎಲ್ಲ ಇಟ್ ಕಳಿಸ್ತೀನಿ. ಮತ್ತೆ ಸಿಗಲ್ಲಪ್ಪಿ ಲೈಫಲ್ಲಿ. ನೀನ್ ಅವಳು ಹೇಳ್ದಂಗ್ ಕುಣಿತೀಯಲ್ಲಪ್ಪಿ. ಗಟ್ಟಿತನ ಇರ್ತದೆ. ಎಲ್ ಬಿಟ್ರು ಜೀವನ ಮಾಡಂಗ್ ಇರ್ಬೇಕು ಚಿನ್ನ. ಎಲ್ಲದನ್ನು ಇದೇ ರೀತಿ. ಈಗ ಅಪ್ಪಿ ಇರೋ ತನಕ ನೀವು ಆಶ್ರಯದಲ್ಲಿ ಇರ್ತಿರಲ್ಲ, ಗೊತ್ತಾಗಲ್ಲ ಬೆಲೆ. ಯಾವಾಗ ನಾವು ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗ್ತಾಗತ್ತೆ, ಅವಾಗ ಕಣ್ಣೀರ್ ಹಾಕ್ಬಾರ್ದು. ಅದಕ್ಕೆ ಎಲ್ಲದಕ್ಕೂ ಒಂದ್ ನಿಮಿಷ 3 ಹೊತ್ತು ಸ್ಕೂಲಾಗ ಉಂಟಾರ. ಬೆಳಗ್ಗೆ ಮನೆದು ಊಟ ಮಾಡ್ತೀರಿ, ರಾತ್ರಿ ಬಂದ್ ಮತ್ ಸಂಜೆನೂ ಬಂದ್ ಮನೆಗೆ ಊಟ ಮಾಡ್ತೀರಿ, ಮತ್ ರಾತ್ರಿ ಊಟ ಮಾಡ್ತೀರಿ. ಮತ್ತೇನು ಒಂದು ಹೊತ್ತು ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ ಏನಮ್ಮ? ಯಾವಾಗ ನೀನ್ ಗಟ್ಟಿತನ ಪಡ್ಕೊಂತೀಯ ಅವಾಗ ನೀನ್ ಎಲ್ಲಾ ಕಷ್ಟಗಳನ್ನು ಎದುರಿಸೋ ತಾಕತ್ ಬರ್ತದೆ. ಯಾಕಂದ್ರೆ ಅಂತದ್ದು ಊಟ ಮಾಡಿದೀಯ, ಇಂಥದ್ದು ಊಟ ಮಾಡಿದೀಯ. ಆ ಕವರ್ ಎಲ್ಲ ತೆಗ್ದು ಗಾಡಿ ರೆಡಿ ಮಾಡ್ಕೊಳಪ್ಪಿ. ಮಗ ಚೆನ್ನಾಗಿ ಓದ್ಬೇಕು ಮಗ, ಗೊತ್ತಾತ? ನೀವು ನಮಗೆ ಕೊಡೋ ಗಿಫ್ಟ್ ಅದೊಂದೇ ಮಗ. ಚೆನ್ನಾಗಿ ಓದ್ರಿ, ಟೆಸ್ಟ್ ಚೆನ್ನಾಗಿ ಮಾಡ್ರಿ. ಈ ಓದೋಷ್ಟು ಯಾವ್ದೇ ರಿಬ್ಬನ್ ತಗೊಂಡಿದ್ದಿಲ್ಲ ಶುಭದ? ಇದು ಚೆನ್ನಾಗಿ ಕಾಣ್ತದ ಬಿಡೆ. ಅಮ್ಮ ನಿಜ ಎಷ್ಟು ಡೀಸೆಂಟ್ ಆಗಿ ಸಕದ ಕಾಣಿಸ್ತೀನಿ. ತುಂಬಾ ಡೀಸೆಂಟ್ ಆಗ್ಬೋದು ಗೈಸ್. ನಡೆಯೋದು ಇದು ಮಗ ಒಂದ್ ಚೂರು ಕೂದ್ಲೆಲ್ಲ ಬರಲ್ಲ ನೋಡ್ ಮಗ. ಸಿನಿಮಾ ವೈಟ್ ಟೇಪ್ ತಗೊಂಬಾರೆ. ಇದೊಂದ್ ಸ್ವಲ್ಪ 1-2 ಮೀಟ್ರು. ಇವು ಹೂವು ಮಾಡಕ್ ಸರಿನೇ ಹೋಗಲ್ಲ. ಇದು ಸಣ್ಣದೈತೆ. 1.5 ಇರ್ಬೇಕು, ಇಲ್ಲ 2 ಇರ್ಬೇಕು. ಚೆನ್ನಾಗಿ ಹೂ ಬರುತ್ತೆ. ಇದನ್ನ ಅವ್ರ ಚಿಕ್ಕಿ ಆರ್ಡರ್ ಮಾಡಿದ್ಲು. ಲಾಸ್ಟ್ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಿ ಅದು ಹಾಳಾಗತ್ತೆ ಅಂತ ಆರ್ಡರ್ ಮಾಡಿದ್ಲು. ಬಟ್ ನಾನು ಅದ್ ಬೇಡ, ಅದನ್ನೇ ತಗೊಂಡೋಗು, ಇದು ಇರ್ಲಿ ಹೊಸದು ಅಂತ ಇಟ್ಟಿದ್ದೆ. ಇವಳು ಅಳ್ತಾ ಇದ್ಲು ದೊಡ್ಡೋಳು, ನನಗೂ ಬೇಕು ಬ್ಯಾಗು ಅಂತ. ಇವಳು ಬ್ಯಾಗ್ ಎಷ್ಟು ಚೆನ್ನಾಗಿದೆ ಗೊತ್ತಾಗುತ್ತೆ. 2 ವರ್ಷ ಆಯ್ತು, ಒಂದ್ ಚೂರು ಏನಾಗಿಲ್ಲ, ಹಂಗೆ ಇತ್ತು. ಇವಳು ಅಳ್ತಾ ಇತ್ತು ಅಂತ ಚಿನಿ ತಗೊಂಬ ನಿಂದ. ಕೋಇನ್ಸಿಡೆನ್ಸ್ ಆಗಿ ಇಬ್ರು ಒಂದೇ ಬುಕ್ ಮಾಡಿದ್ರು. ಫಸ್ಟ್ ಇದನ್ನ ಚಿಕ್ಕಿ ಆರ್ಡರ್ ಮಾಡಿದ್ದ. ಸೊ ನಾನು ನೋಡ್ಲಿಂದಂಗೆ ಇದನ್ನ ಆರ್ಡರ್ ಮಾಡಿ. ತೋರ್ಸು ಬ್ಯಾಗ್ ನೀಟಾಗೆ. ಓ, ಇಬ್ರದ್ದು ಸೇಮ್ ಬ್ಯಾಗ್, ಅಕ್ಕ ತಂಗಿ ಅಂತ. ಏನ್ ಡಿಫ್ರೆನ್ಸ್ ಇದೆ? ಅವಳದು ಪಿಂಕ್ ಇದೆ ಅಂಡ್ ನಂದು ಪೀಚ್ ಕಲರ್ ಇದೆ. ಅಂದ್ರೆ ಆರೆಂಜ್. ಅದರಲ್ಲೂ ಪೀಚ್ ಇದೆ, ಇದ್ರಲ್ಲಿ ಅವಳದು ರೇನ್ಬೋ ಕಲರ್ಸ್ ಇದೆ. ಓ ಹಿಂಗ. ಈ ತರ ಇದೆ ಅಂಡ್ ನಂದು ಮರ್ಮೇಡ್ ಟೇಲ್ ಇದೆ. ಅಯ್ಯೋ ಎಷ್ಟು ಕ್ಯೂಟ್ ಐತಲ್ಲ ಚಿನಿ. ಇಲ್ಲೋಡೆ ಇದು ಬೋ ಇಲ್ಲ ಚಿನಿ, ಇಲ್ಲೂ ಬೋ ಐತೆ ನೋಡು. ಸೇಮ್ ಡಿಫ್ರೆನ್ಸ್ ಇದೆ. ಇದು ಒಂದೇ ಸೇಮ್ ಇರೋದ್ರಿಂದ. ಆಮೇಲೆ ಇದು ಸುಮಾರು ಪಾಕೆಟ್ಸ್ ಇದೆ, ಒಂದು ಜಸ್ಟ್ 3 ಜಿಪ್ಸ್ ಇದೆ, ಒಳ್ದು ಕೌಂಟ್ಲೆಸ್ ಇದೆ. ಹೌದು. ನಿನಗೆ ಯಾವ್ದು ಇಷ್ಟ ಆಯ್ತು ಚಿನಿ? ನನಗೂ ನಂದೇ ಇಷ್ಟ ಆಯ್ತು. ನಂದೇ. ಥ್ಯಾಂಕ್ ಯು ಚಿಕ್ಕಮ್ಮ. ಥ್ಯಾಂಕ್ ಯು ಸೋನಣ್ಣ ಫಾರ್ ದ ಬ್ಯಾಗ್. ಬೈ. ನಾನು ಸ್ಕೂಲಿಗೆ ಹೋಗ್ಬಿಡೋಣ. ಮ್ಯಾಚಿಂಗ್ ಆಗಿದೆ ಡ್ರೆಸ್. ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ. ಆಯ್ತು ಬಾ, ಬಿಟ್ಟು ಬರ್ತೀನಿ ಶಾಲೆಗೆ. ಅಳ್ತಾಳೆ ಚಾರು, ನನ್ನ ಅಂಕಲ್ ಬಿಟ್ಟು ಬರ್ತಾರೆ ಸ್ಕೂಲಿಗೆ. ನಮ್ಮ ಗಾಡಿಗೆ ಇನ್ನು ಮುಂದೆ ಕೆಲಸ ಸ್ಟಾರ್ಟ್. ಇಷ್ಟು ದಿನ ಆರಾಮಾಗಿ ನಿಂತಿತ್ತು ಗಾಡಿ. ಹ್ಞೂನಪ್ಪಿ, ರೆಂಟ್ ಕೊಟ್ಟು ಡಿಕ್ಕಿ ಒಳಗೆ ಇಟ್ಕೊಂಡ್ಬಿಡ್ಬೇಕಲ್ಲ. ಇಟ್ಕೊಂತೀನಿ, ಸಂಜೆ ಹೋಗ್ತೀನಲ್ಲ ಅವಾಗ. ಹಾಂ, ರೆಡಿ ಮಾಡ್ಕೊತೀನಿ. ಬಾಯ್ 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 ಬಾಯ್. ಹ್ಯಾವ್ ಎ ನೈಸ್ ಡೇ. ಚೆನ್ನಾಗಿರಲಿ ಇವತ್ತು ನಿಮ್ಮ ದಿನ. ಮಿಸ್ ಹೇಳ್ದಂಗೆ ಕೇಳ್ರಿ. ನಾನು ಸಂಜೆ ಬರ್ತೀನಿ ಕರ್ಕೊಂಬರಕ್ಕ. ಆಲ್ ದ ಬೆಸ್ಟ್.
ಯಶಸ್ಸಾಗಲಿ ನಿಮ್ಮ ಲೈಫಲ್ಲಿ ಎಲ್ಲ. ಓಕೆ, ಬಾಯ್ ಬಾಯ್. ಇವಾಗ 4 ಗಂಟೆ ಆಗಿದೆ, ಮಕ್ಳು ಕರ್ಕೊಬರಕ್ಕೆ ಹೋಗುವ. ಇವತ್ತು ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ಹೆಂಗ ಅನ್ಸ್ತು ಮಗ? ಖುಷಿ ಆಯ್ತಾ ಇವತ್ತು? ಹೌದಾ? ಇವಾಗ ಮಕ್ಕಳನ್ನ ಮನೆಗೆ ಕರ್ಕೊಂಡು ಬಂದೆ. ಹೊರಗಡೆಯಿಂದನೇ ಏನಾದ್ರು ಸ್ನ್ಯಾಕ್ಸ್ ತಿನ್ಸ್ಕೊಬರೋಣ ಅಂತಲೇ ಇದ್ದೆ. ಬಟ್ ಅವರು ಏನು ಮೋಮೋಸ್ ಬೇಕು ಅಂತ ಕೇಳಿದರು. ಸೊ ಹಾಗಾಗಿ ನನಗೆ ಹೊರಗಡೆ ಮೋಮೋಸ್ ಎಲ್ಲ ಕೊಡ್ಸೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾನೇ ಮನೆಗೆ ಮಾಡ್ತೀನಿ ಅಂತ ಕರ್ಕೊಬಂದಿದ್ದೀನಿ. ಇವಾಗ ಮನೆಗೆ ಮೋಮೋಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ದೀನಿ. ಅದೆಷ್ಟೊತ್ತು ಗೈಸ್ ಮೋಮೋಸ್ ಮಾಡೋದೆಲ್ಲ. ಬಟ್ ನನ್ನ ಮಗಳೇ ಹೆಲ್ಪ್ ಮಾಡ್ತಾಳೆ. ಮೋಮೋಸ್ ಬೇಕಾ ಬೇಡ ಚಿನ್ನವ? ಮತ್ತೆ ಬಾ ಅಷ್ಟೇ. ಓಕೆ ಗೈಸ್, ಮೋಮೋಸ್ ಆದ್ಮೇಲೆ ಸಿಗುವ. ಮೋಮೋಸ್ ಇಸ್ ರೆಡಿ ಗೈಸ್. ಏನು ಗೊತ್ತಾ, ಮೋಮೋಸ್ ಶೇಪ್ ನಮಗೆ ಅಷ್ಟು ನೀಟಾಗಿ ಬರಲ್ಲ. ಹಂಗಂತ ಏನು ತಿನ್ನೋದು ಬಿಡೋಕ್ಕಾಗುತ್ತಾ? ಪರವಾಗಿಲ್ಲ, ಹೆಂಗಿದ್ರೆ ತಿನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಮೋಮೋಸ್ ಶೇಪ್ ನೋಡಿ ನಗಬೇಡಿ, ಜಡ್ಜ್ ಮಾಡಬೇಡಿ. ಮೋಮೋಸ್ ಟೇಸ್ಟ್ ನೋಡಿ ಹೇಳಿ. 10 on 10 ನಾವು ಒಂದು ಮೋಮೋಸ್ ಸೈಡ್ ಶಾಪ್ ಓಪನ್ ಮಾಡ್ಬೋದು. ಮೋಮೋಸ್ ಎಲ್ಲ ತಿಂದಾದಮೇಲೆ ಮತ್ತು ಇನ್ನು ಪಾತ್ರೆ ಅದು ಎಲ್ಲ ತೊಳ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.